Hello, students. After a gap of Christmas holiday, we are going to start doing problems regarding account depreciation accounting. So, as we go to the problem. So, on 1st January 2014, a plant and machinery was purchased for sum of rupees 25,000. Addition to the extent of rupees 5,000 on 1st July 2015 and to the extent of rupees 10,000 on 1st October 2016 were made. ಸೊ 1st January 2014 ಅಲ್ಲಿ ಪ್ಲಾಂಟ್ ಅಂಡ್ ಮಿಷನರಿನ 25,000ಕ್ಕೆ ಇವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪುನಃ ಅಡಿಷನ್ ಆಗಿ 5,000 ರೂಪಾಯಿದಷ್ಟು ಮೆಷಿನರಿನ 1st July 2015 ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂಡ್ 10,000 rupees ಅಷ್ಟು ಮೆಷಿನರಿ ಮತ್ತೆ ಪ್ಲಾಂಟ್ ಅಂಡ್ ಮೆಷಿನರಿನ 1st October 2016 ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಪ್ರಿಪೇರ್ ಎ ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಫಾರ್ 3 years ಪ್ರೊವೈಡಿಂಗ್ ಡಿಪ್ರಿಸಿಯೇಷನ್ ಅಟ್ 10% ಆನ್ ದ ಒರಿಜಿನಲ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 1st January 2014 ಅಲ್ಲಿ ಫಸ್ಟ್ ಮೆಷಿನರಿ and second one on 1st July 2015 ಅಲ್ಲಿ and 1st October 2016 ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ based on this information you have to provide depreciation at 10% on original value of the asset ಅಂದ್ರೆ that is straight line method ಅಲ್ಲಿ ಕೊಡಬೇಕಾಗಿದೆ. Go to that problem. Plant and machinery account here that 1st January 2014 ಅಲ್ಲಿ ಅವರು ಪರ್ಚೇಸ್ ಮಾಡ್ತಾ ಇದ್ದಾರಲ್ಲ. ಸೊ 1st January 2014 to bank account 25,000 ಅಂತ ಎಂಟ್ರಿ ಮಾಡಬೇಕು. ಆ ವರ್ಷ ಇಯರ್ ಎಂಡಿಂಗ್ 31st December 2005 ನಲ್ಲಿ ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಮಾಡಿ ಈ 25,000 ಮೇಲೆ 10% ಮಾಡಿದಾಗ ನಮಗೆ 2,500 ಬರುತ್ತೆ. ಟೋಟಲ್ ಮಾಡಿದಾಗ ಡೆಬಿಟ್ ಸೈಡ್ 25,000, ಕ್ರೆಡಿಟ್ ಸೈಡ್ 25,000, ದ ಡಿಫರೆನ್ಸ್ ಇಸ್ 22,500. ದಟ್ ವಿಲ್ ಬಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿ ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡೋಣ. 1st January 2015 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 22,500. ಅದಾದ್ಮೇಲೆ 2015 ಅಲ್ಲಿ ಅವರು ಮೆಷಿನರಿನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದು 1st July ಅಲ್ಲಿ. ಅದಕ್ಕೆ 1st July 2015 ಟು ಬ್ಯಾಂಕ್ ಅಕೌಂಟ್ 5,000. ಇದಾದ್ಮೇಲೆ ಇಯರ್ ಎಂಡಿಂಗ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು. 31st December 2015 ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಇದರಲ್ಲಿ ಫಸ್ಟ್ ಒನ್ ಈ 25,000ಗೆ 10% ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. 25,000 ಇಂಟು 10% ದಟ್ ಇಸ್ 2,500. ಆದ್ಮೇಲೆ ಈ ಇಯರ್ ಅಲ್ಲಿ ನಾವು 5,000ಗೆ ಪರ್ಚೇಸ್ ಮಾಡ್ತಾ ಇದೀವಲ್ಲ, 5,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12 ಅಂತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಜುಲೈಯಲ್ಲಿ ಅದನ್ನ ಪರ್ಚೇಸ್ ಮಾಡಿರೋದು. ಜುಲೈ ಈಚೆಗೆ ಲೆಕ್ಕ ತಗೋಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 6 ತಿಂಗಳು ಯೂಸ್ ಮಾಡಿದ್ವಿ. ಅಲ್ಲಿಗೆ ನಾವು 6 ತಿಂಗಳು ತಗೋಬೇಕಾಗಿರೋದ್ರಿಂದ 6 ಡಿವೈಡೆಡ್ ಬೈ 12 ಮಾಡಿದಾಗ ನಮಗೆ 250 rupees ಬರುತ್ತೆ. ಸೊ ಅವಾಗ ಎರಡು ಟೋಟಲ್ ಮಾಡಿದ್ರೆ 2,500 ಪ್ಲಸ್ 250 rupees ಎರಡು ಟೋಟಲ್ ಮಾಡಿದಾಗ ನಮಗೆ 2,750 rupees ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಈಗ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 27,500, ಕ್ರೆಡಿಟ್ ಸೈಡ್ 27,500. ದ ಡಿಫರೆನ್ಸ್ ಇಸ್ 24,750. That will be by balance carried on brought down to next year 1st January 2016 to balance brought down 24,750. Again ಆ ಇಯರ್ ಅಕ್ಟೋಬರ್ 1ನೇ ತಾರೀಕು ನಾವು ಒಂದು ಮೆಷಿನರಿನ ಪರ್ಚೇಸ್ ಮಾಡ್ತೇವೆ. 1st October 2016 to bank account 10,000. Again depreciation provide ಮಾಡಬೇಕು. 31st December 2016 by depreciation account. ಇಲ್ಲಿ 30,000 ಇದೆ. 30,000 ಯಾವ್ಯಾವುದು ಅಂತಂದ್ರೆ 25,014 ಅಲ್ಲಿ ಪರ್ಚೇಸ್ ಮಾಡಿರೋದು, 5,015 ಅಲ್ಲಿ ಪರ್ಚೇಸ್ ಮಾಡಿರೋದು. ಟೋಟಲ್ 30,000 ಆಯ್ತು. 30,000 ಇಂಟು 10% ಅಂದಾಗ 3,000 ಆಗುತ್ತೆ. ಅದೇ ತರ 2016 ಅಲ್ಲಿ ನಾವು 10,000 rupeesಗೆ ಪರ್ಚೇಸ್ ಮಾಡಿದ್ವಿ. 10,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 3 ಡಿವೈಡೆಡ್ ಬೈ 12 ಅಂತ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ಅಕ್ಟೋಬರ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ಡಿವೈಡೆಡ್ ಬೈ 12 ಅಂದಾಗ 250 rupees ಬರುತ್ತೆ. ಅವಾಗ 3,000 ಪ್ಲಸ್ 250 3,250 ಆಗುತ್ತೆ. ಸೊ ಅವಾಗ ನಾವು ಟೋಟಲ್ ಮಾಡಿದಾಗ ಡೆಬಿಟ್ ಸೈಡ್ 34,750 ಬರುತ್ತೆ. ಅದನ್ನ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 31,500 rupees ಉಳಿಯುತ್ತೆ. That is by balance carried on brought down to next year 1st January 2017 to balance brought down 31,500. ಸೊ ಈ ತರ ಕ್ಯಾಲ್ಕುಲೇಷನ್, ಈ ತರ ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಬೇಸ್ಡ್ ಆಗಿ ಇದನ್ನ ಇಟ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಆನ್ 1st July 2014 Ashok purchased a second hand machinery for rupees 40,000 and spent rupees 8,000 on reconditioning and installing it. ಸೊ 1st July 2014 ಅಲ್ಲಿ ಅಶೋಕ್ ಒಂದು ಸೆಕೆಂಡ್ ಹ್ಯಾಂಡ್ ಮೆಷಿನ್ ಅದನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ 40,000ಗೆ. ಅಂಡ್ ದೆನ್ 8,000 ರೂಪಾಯಿ ಅದನ್ನ ರೀಕಂಡೀಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ 1st January 2015 he purchased a new machinery worth rupees 30,000. ನೆಕ್ಸ್ಟ್ ಇಯರ್ 1st January 2015 ಅಲ್ಲಿ ಒಂದು ಹೊಸ ಮಷಿನರಿನ ಪರ್ಚೇಸ್ ಮಾಡಿದ್ರೆ 30,000ಗೆ. On 30th June 2016 the machinery which was purchased on 1st January 2015, that is previous year 2015 ಪರ್ಚೇಸ್ ಮಾಡಿದ್ರಲ್ಲ, was sold for rupees 34,000.
On 1st July 2016, fresh machinery was installed at the cost of rupees 32,000. Ashok write off 10% of the original cost. The amount were closed every year 31st March ಅಲ್ಲಿ ಕ್ಲೋಸ್ ಆಗ್ತಾ ಇದೆ ಅಂತಿದೆ. ಶೋ ಮೆಷಿನರಿ ಅಕೌಂಟ್ ಅಪ್ ಟು ದ ಇಯರ್ ಎಂಡಿಂಗ್ 31st March 2017 ಅಂತ ಹೇಳ್ತಾರೆ. ಇಲ್ಲಿ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. 1st July 2014 ಅಲ್ಲಿ ಅಶೋಕ್ ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನರಿನ ಪರ್ಚೇಸ್ ಮಾಡೋರು ಎಷ್ಟಕ್ಕೆ 40,000ಗೆ ಅಂಡ್ ದೆನ್ 8,000 rupees ಅದನ್ನ ರೀಕಂಡೀಷನ್ ಮಾಡಕ್ಕೆ ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ 1st January 2015 ಅಲ್ಲಿ ಇವರು ಅಗೈನ್ ಒಂದು ಹೊಸ ಮಿಷಿನರಿನ ಪರ್ಚೇಸ್ ಮಾಡ್ತಿದ್ರೆ 30,000ಗೆ 30,000 ಪರ್ಚೇಸ್ ಮಾಡಿದ್ಮೇಲೆ ಆನ್ 30th June 2016 ಅಲ್ಲಿ ಏನ್ 30,000 ಜುಲೈ 2015 ಅಲ್ಲಿ ಪರ್ಚೇಸ್ ಮಾಡಿದ್ರು ಅದನ್ನ ಸೇಲ್ ಮಾಡ್ತಾ ಇದ್ದಾರೆ ಎಷ್ಟಕ್ಕೆ 24,000ಗೆ. ಅಗೈನ್ ಆನ್ 1st July 2016 ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಹೊಸ ಮೆಷಿನರಿನ ಇನ್ಸ್ಟಾಲ್ ಮಾಡ್ತಾರೆ ಅಟ್ ಕಾಸ್ಟ್ ಆಫ್ rupees 32,000. ಸೊ ಇದಕ್ಕೆಲ್ಲ ಇನ್ಫಾರ್ಮೇಶನ್ ಇಟ್ಕೊಂಡು ಅಶೋಕ್ ಅವರು 10% ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ ಒರಿಜಿನಲ್ ಕಾಸ್ಟ್ ಅಂತ. ಸೊ ಎವ್ರಿ ಇಯರ್ 31st ಮಾರ್ಚ್ಗೆ ಇದು ಅಕೌಂಟ್ಸ್ ಕ್ಲೋಸ್ ಆಗ್ತಾ ಇರುತ್ತೆ. ಸೊ ನೀವು ಮಿಷನರಿ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ 31st March 2017. ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೋಣ. ದಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ. ಸೊ ಒಂದು ಮೆಷಿನ್ ಅನ್ನ ಸೇಲ್ ಮಾಡ್ತಾ ಇದ್ರಲ್ಲ ಮೊದಲು, ದ ಕಾಸ್ಟ್ ಪ್ರೈಸ್ ಆಫ್ ಮೆಷಿನರಿ ಸೋಲ್ಡ್. ಸೊ ಆ ಮೆಷಿನರಿನ ಪರ್ಚೇಸ್ ಮಾಡಿದ್ರು ನೋಡಿ 1st January 2015 ಅಲ್ಲಿ 30,000. ಆದ್ಮೇಲೆ ಲೆಸ್ ಡಿಪ್ರಿಸಿಯೇಷನ್ ಟಿಲ್ ದ ಡೇಟ್ ಆಫ್ ಸೇಲ್, ಅಲ್ಲಿ ಸೇಲ್ ಆಗೋವರೆಗೆ ಡಿಪ್ರಿಸಿಯೇಷನ್ ಕೊಡೋಣ. ಫ್ರಮ್ 1st January 2015 ಟು 31st March 2015. ಯಾಕಂದ್ರೆ ಮಾರ್ಚ್ಗೆ ಅದು ಎಂಡ್ ಆಗ್ತಿರೋದ್ರಿಂದ January 2015 ಅಲ್ಲಿ ಪರ್ಚೇಸ್ ಮಾಡೋದು 31st March 2015 ವರೆಗೆ 3 monthsಗೆ ನಾವು ಡಿಪ್ರಿಸಿಯೇಷನ್ ಕೊಡೋಣ. ಅದಕ್ಕೆ 30,000 into 10 divided by 100 into 3 divided by 12 750 ಆಯ್ತು. ಅಗೈನ್ ಫ್ರಮ್ 1st April 2015 ಟು 31st March 2016 ಮಾರ್ಚ್ ವರೆಗೆ, ಇದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 30,000 into 10 divided by 100 ಓಲ್ ಇಯರ್ ಯೂಸ್ ಮಾಡಿದೀವಿ, ಅದಕ್ಕೆ 10 divided by 100 3,000. ಅಗೇನ್ ಫ್ರಮ್ 1st April 2016 ಟು ಅದನ್ನ ಸೇಲ್ ಮಾಡ್ತಿರೋದನ್ನ 30th June 2016 ಅಲ್ಲಿ. ಸೊ ಅಗೇನ್ 30,000 into 3 divided by 10 divided by 100 into 3 divided by 12, ಯಾಕಂದ್ರೆ 3 years ಗ್ಯಾಪ್ ಇದೆ, 3 months ಗ್ಯಾಪ್ ಇದೆ, ಅದಕ್ಕೆ 3 by divided by 12 ಇವಾಗ ನಮಗೆ 750 ಆಯ್ತು. ಸೊ ಟೋಟಲ್ ಡಿಪ್ರಿಸಿಯೇಷನ್ 4,500. ದಟ್ ಇಸ್ 750 ಫಸ್ಟ್ ಇಯರ್ಸ್, 3,000 ಸೆಕೆಂಡ್ ಇಯರ್ ಅಂಡ್ 750 ಲಾಸ್ಟ್ ಸೇಲ್ ಮಾಡ್ತಾ ಇರುವಂತ ಡೇಟ್ ವರೆಗೆ. ಟೋಟಲ್ ನಮಗೆ ಎಷ್ಟು ಡಿಪ್ರಿಸಿಯೇಷನ್ ಆಗ್ತಾ ಇದೆ ಅಂದ್ರೆ 4,500 rupees ಡಿಪ್ರಿಸಿಯೇಷನ್ ಆಯ್ತು. 30,000 ಇಂದ 4,500 ಲೆಸ್ ಮಾಡಿದ್ರೆ ನಮಗೆ 25,500 rupees ಉಳಿಯುತ್ತೆ. ದಟ್ ಈಸ್ ದ ಬುಕ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಸೇಲ್. ಸೊ ಮೆಷಿನರಿ ವ್ಯಾಲ್ಯೂ ಬುಕ್ ವ್ಯಾಲ್ಯೂ ಎಷ್ಟಿತ್ತು ಅಂತ ಆನ್ ದ ಡೇಟ್ ಆಫ್ ಸೇಲ್ ದಿನ 25,500 ಇತ್ತು. ಫ್ರಮ್ ದಟ್ ಲೆಸ್ ಸೆಲ್ಲಿಂಗ್ ಪ್ರೈಸ್ ಆಫ್ ಮೆಷಿನರಿ, ಸೊ 24,000 ಸೆಲ್ಲಿಂಗ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಸೇಲ್ ಬುಕ್ ವ್ಯಾಲ್ಯೂ 25,500, ಬಟ್ ಸೇಲ್ ಮಾಡ್ತಿರೋದು ನಾವು 24,000ಗೆ. ಸೊ 1,500 ರೂಪಾಯಿ ನಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ದಟ್ ಈಸ್ ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ 1,500. ಸೊ ನೋ ಗೋ ಫಾರ್ ದಟ್ ಮೆಷಿನರಿ ಅಕೌಂಟ್. 1st July 2014 ಟು ಬ್ಯಾಂಕ್ ಅಕೌಂಟ್ 40,000 ಪ್ಲಸ್ 8,000. 40,000 ಪರ್ಚೇಸ್ ಮಾಡಿರೋದು, 8,000 ಅದನ್ನ ರೀಕಂಡೀಷನ್ ಮಾಡಿದೆ, ಟೋಟಲ್ 48,000 ಆಯ್ತು. 31st March 2015. ಸೊ ಇದು 1st July 2014 ಆಯ್ತು. ಅಗೇನ್ ಜನವರಿ ಆ ಇಯರ್ ಅಲ್ಲಿ 1st January 2015 ಅಲ್ಲಿ ಅಗೇನ್ ಒಂದು ಹೊಸ ಮೆಷಿನರಿ ಪರ್ಚೇಸ್ ಮಾಡ್ತಾ ಇದೀವಿ ಟು ಬ್ಯಾಂಕ್ ಅಕೌಂಟ್, ನ್ಯೂ ಮೆಷಿನರಿ ಪರ್ಚೇಸ್ 30,000. ಇವೆರಡು ಮೆಷಿನರಿ ಇದೆ ಆ ವರ್ಷದಲ್ಲಿ. ಅವಾಗ ನಾವು ಅದಕ್ಕೆ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು 31st March 2015 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 48,000. ದಟ್ ಇಸ್ ಫಸ್ಟ್ ಮೆಷಿನರಿ ಇದೆಯಲ್ಲ, ಇದಕ್ಕೆ 48,000 into 10 divided by 100 into 9 divided by 12. ಯಾಕಂದ್ರೆ ಜುಲೈಯಿಂದ ಲೆಕ್ಕ ತಗೋಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಅಲ್ಲಿಗೆ 9 months ಆಗುತ್ತೆ. 48,000 into 10 divided by 100 into 9 divided by 12 ನಮಗೆ 3,600 ಬಂತು. ಅದೇ ತರ ಇನ್ನೊಂದು ಮೆಷಿನರಿ ಇದೆ ನೋಡಿ 30,000. ಈ 30,000 ಮೆಷಿನರಿಗೆ ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು 30,000 into 10 divided by 100 into 3 divided by 12, ಯಾಕಂದ್ರೆ ಜನವರಿಯಿಂದ ಮಾರ್ಚ್, ಅವಾಗ 750 ಆಯ್ತು. ಟೋಟಲ್ ನಮಗೆ 4,350 ಆಯ್ತು. ಈಗ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 78,000 ಬರುತ್ತೆ. ಅದನ್ನ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 73,650 ಬರುತ್ತೆ. ದಟ್ ಇಸ್ ಬ್ಯಾಲೆನ್ಸ್ ಕ್ಯಾರಿಡ್ ಔನ್. ದಟ್ ವಿಲ್ ಬಿ ಬ್ರಾಡ್ ಡೌನ್ ಟು ನೆಕ್ಸ್ಟ್ ಇಯರ್ 1st April 2015 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 73,650. ಅಗೇನ್ ಈ ವರ್ಷ ಯಾವುದೇ ತರ ಮಿಷಿನರೀಸ್ ನ ಪರ್ಚೇಸ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಇಯರ್ ಎಂಡಿಂಗ್ 31st March 2016 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 78,000, ದಟ್ ಈಸ್ 48 plus 30,000 ಎರಡಕ್ಕೂ ಸೇರಿಸಿ 78,000 into 10 divided by 100 77,800. ಸೊ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 73,650, ಕ್ರೆಡಿಟ್ ಸೈಡ್ ಅದನ್ನ ಪೋಸ್ಟ್ ಮಾಡ್ಕೊಡೋಣ 73,650, ಡಿಫರೆನ್ಸ್ 65,850 rupees ಉಳಿಯುತ್ತೆ. ದಟ್ ಈಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಔನ್ ಬ್ರಾಡ್ ಡೌನ್ ಟು ನೆಕ್ಸ್ಟ್ ಇಯರ್ 1st April 2016 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 65,850.
ಅಗೇನ್ ಈ ವರ್ಷ 1st ಜುಲೈಯಲ್ಲಿ ನಾವು ಒಂದು ಮೆಷಿನರಿನ ಪರ್ಚೇಸ್ ಮಾಡ್ತಾ ಇದ್ವಿ ಟು ಬ್ಯಾಂಕ್ ಅಕೌಂಟ್ 32,000. ಸೊ ಇವಾಗ ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು. ಸಾರಿ, ಡಿಪ್ರಿಸಿಯೇಷನ್ ಅಲ್ಲ. ಸೊ 30th ಜೂನ್ ಏನಾಗ್ತಾ ಇದೆ, ಈ 30,000 ಏನ್ ಪರ್ಚೇಸ್ ಮಾಡಿದ್ವಿ ಅದನ್ನ ಸೇಲ್ ಮಾಡ್ತಾ ಇದೀವಲ್ಲ 30th June 2016 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 30,000 into 10 divided by 100 into 3 divided by 12, 750 ವರ್ಕಿಂಗ್ ನೋಟ್ ಅಲ್ಲಿ ಮಾಡಿದೆ ನೋಡಿ, ಲಾಸ್ಟ್ ಇಯರ್ ಡಿಪ್ರಿಸಿಯೇಷನ್. ಅದಾದ್ಮೇಲೆ ಬೈ ಬ್ಯಾಂಕ್ ಅಕೌಂಟ್ 24,000, ದಟ್ ಈಸ್ ಸೇಲ್ ಮಾಡಿರುವಂತ ಅಮೌಂಟ್ ಅದು. ಅಂಡ್ ದೆನ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸೊ ದಟ್ ಈ ಲಾಸ್ ಅಂಡ್ ಸೇಲ್ ಆಫ್ ಮೆಷಿನ್, ಸೇಲ್ ಮಾಡ್ತಾ ಇರೋದ್ರಿಂದ ಲಾಸ್ ಆಗ್ತಾ ಇರೋದ್ರಿಂದ 1,500 ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದಾದ್ಮೇಲೆ ಇಯರ್ ಎಂಡಿಂಗ್ 31st March 2017 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 48,000, ದಟ್ ಈಸ್ ಫಸ್ಟ್ ಇಯರ್ ಪರ್ಚೇಸ್ ಮಾಡಿರೋದು 48,000 into 10 divided by 100, 4,800. ಅಗೇನ್ ಇದು ಇಯರ್ ಮಧ್ಯದಲ್ಲಿ ಪರ್ಚೇಸ್ ಮಾಡೋದ್ವಲ್ಲ 32,000 into 10 divided by 100 into 9 divided by 12, 2,400. ಅಗೇನ್ ಇಲ್ಲಿ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದೀವಿ 32,000, ದಟ್ ಈಸ್ ಫಸ್ಟ್ ಪರ್ಚೇಸ್ ಮಾಡೋ 10 divided by 100 into 9 divided by 12, ದಟ್ ಈಸ್ 2,400 ಆಗುತ್ತೆ. ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ 7,200. ಸೊ ಟೋಟಲ್ ಮಾಡಿದಾಗ ಡೆಬಿಟ್ ಸೈಡ್ 97,850, posted towards credit side 97,850. The difference is 64,400. That will be by balance carried down on 1st April 2017 to balance brought down 64,400 rupees worth. Like that, you have to prepare the machinery accounts. So thank you for watching this video. Thank you.